ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಲೆಕ್ಕಾಧಿಕಾರಿಗಳ ಸಂಘದ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಬಂದಿರುವ ನಿಮ್ಮೆಲ್ಲರೂ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮೇಲ್ಗಡೆ ನಮ್ಮ ವಿಶ್ವೇಶ್ವರ ಗಾಯಕರು ನನ್ನ ಹತ್ರ ಬಂದಿದ್ರು ಅಲ್ಲಿರುವಂಗೆ. ಸರ್, ನಮ್ಮಲ್ಲಿ ಈ ರೀತಿ ಪ್ರತಿ ತಿಂಗಳ 2ನೇ ಶನಿವಾರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಒಂದು ದಿವಸ ಬಂದು ನಮ್ಮಲ್ಲಿ ಮಾತಾಡಬೇಕು ಅಂತ. ಆವಾಗ ನಾನು ಬರ್ಲಿಕ್ಕೆ ಆಗಲಿಲ್ಲ. ಅದಾದ 6-7 ತಿಂಗಳ ನಂತರ ಮತ್ತೆ ಅವರು ಈ ವಾರ ನಾನು ಬರಬೇಕು ಅಂತ ಆಹ್ವಾನ ಮಾಡಿದ್ರು. ಸೊ ಬಂದಿದ್ದೀನಿ, ಬಹಳ ಸಂತೋಷ ಆಗ್ತದೆ. ತುಂಬಾ ಒಳ್ಳೆಯ ಸಭಾಂಗಣ. ಕುಮಾರಿ ನೇಹ ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ನೃತ್ಯವನ್ನು ಮಾಡುವ ಮೂಲಕ ಶುಭಾರಂಭವನ್ನು ಮಾಡಿದ್ದಾರೆ. ಇವರು ಆಯೋಜಕರು ಉಪನ್ಯಾಸ ಅಂತಂದ್ರು. ಆ ಉಪನ್ಯಾಸ ಅವೆಲ್ಲ ಮಾಡುವಷ್ಟು ಬಹಳ ಪ್ರಬುದ್ಧವಾದಂತ ನಾನು ಇದೇನಲ್ಲ, ಮಾತುಗಳು ಅಂತ ಹೇಳ್ಬೋದು. ಗಾಂಧೀಜಿಯವರ ಒಂದೆರಡು ಅನುಭವಗಳನ್ನ ನನ್ನ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ. ನಾನು ತುಂಬಾ ಗೌರವಿಸುವಂತ ಗಜಾನನ ಶರ್ಮಾ ಅವರಿದ್ದಾರೆ, ಕಾರ್ಟೂನಿಸ್ಟ್ ಆದಂತಹ KR ಸ್ವಾಮಿ ಅವರಿದ್ದಾರೆ. KR ಸ್ವಾಮಿ ಅವರ ವ್ಯಂಗ್ಯ ಚಿತ್ರಗಳನ್ನ ನಾವೆಲ್ಲ ಕಾಲೇಜಿನಲ್ಲಿ ನೋಡ್ಕೊಂಡು ಬಹಳ ಬೆಳೆದವರು. ನಮ್ಗೆ ಯಾಕೆ ಈ ತರ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಪ್ರಯತ್ನ ಕೂಡ ಪಟ್ಟಿದ್ದೆ ಆದ್ರೆ ಆಗಲಿಲ್ಲ. ಎಲ್ಲ ಕಲೆಗಳು ಎಲ್ಲರಿಗೂ ದಕ್ಕಲಿಲ್ಲ, ಕೆಲವರು ಅಷ್ಟೇ ದಿಕ್ತವೆ. ಈಗ ಗಜಾನನ ಶರ್ಮಾ ಅವರು ಕರ್ನಾಟಕದ ಇತಿಹಾಸ ಬಗ್ಗೆ ಬೆಳಕಾಯಿತು ಕರ್ನಾಟಕ ಅಂತ ಒಂದು ಒಳ್ಳೆ ಅದ್ಭುತವಾದ ಫಸ್ಟ್ ಕೃತಿ ನಮ್ಮ ಸ್ನೇಹಿತರಾದಂತ ನನ್ನ ಸಹೋದರ ಸಮಾರಂಭದಂತ BV ಕುಲಕರ್ಣಿ ಅವರು ಇವ್ರ ಬಗ್ಗೆ ಹೇಳಿದ್ರು ನನಗೆ. ತುಂಬಾ ಒಳ್ಳೆಯ ಪುಸ್ತಕ ಅದು. ಕರ್ನಾಟಕದ ವಿದ್ಯುತ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಬಹಳ ಅತ್ಯುತ್ತಮವಾದಂತ ಗ್ರಂಥ. ಆಮೇಲೆ ಇತ್ತೀಚೆಗೆ ಅವರು ಕೆಂಪನಂಜಾಮಣಿ ಅವರ ಬಗ್ಗೆ ಒಂದು ಬರೆದಿದ್ದಾರೆ, ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಬರೆದಿದ್ದಾರೆ, ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಬರೆದಿದ್ದಾರೆ. ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಾಲದಲ್ಲಿ ಬದಲಾವಣೆ ಅನ್ನೋದು ಸಹಜ. ನಾವು ನಮ್ಮ ಹಿಂದಿನ ಪೀಳಿಗೆಯವರನ್ನ ಕಾಲ ಕೆಟ್ಟೋಯ್ತು ಅಂತ ನಮ್ಮ ಹಿಂದಿನ ಪೀಳಿಗೆಯವರು ನಮ್ಮನ್ನ ದೂಷಿಸಿದ್ದಾರೆ. ಹಾಗೆ ನಾವು ನಮ್ಮ ಮುಂದಿನ ಪೀಳಿಗೆಯವರನ್ನ ಕಾಲ ಕೆಟ್ಟೋಯ್ತು ಈಗ ಆಗಿಲ್ಲ ಅಂದ್ರೆ ಕಾಲ ಯಾವಾಗಲೂ ಕೆಟ್ಟೋಗೋದಿಲ್ಲ. ಆದ್ರೆ ನಮ್ಮ ಧೋರಣೆಗಳು ಮತ್ತು ನಮ್ಮ ಮೌಲ್ಯಗಳನ್ನ ನಾವು ಆಯಾ ದಿನಮಾನಗಳಿಗೆ ತಕ್ಕ ಹಾಗೆ ನಮ್ಮ ಸಂಸ್ಕೃತಿ ಕಲೆಗಳಿಗೆ ನಮ್ಮ ಇದಕ್ಕೆ ಅಪಚಾರ ಆಗದಾಗೆ ನಡೆಸ್ಕೊಂಡು ಹೋಗೋದು ಒಂದು ಕಲೆ. ಸೊ ಅಂತಹ ಒಂದು ಕೆಲಸವನ್ನ ಇವೆಲ್ಲ ಹಿರಿಯರು ಮಾಡ್ತಾ ಇದ್ದಾರೆ. ನಾನು ವಾರ್ತಾಲೇಖನಲ್ಲಿ ನಿರ್ದೇಶಕನಾಗಿ ನಿವೃತ್ತಿಯಾದೆ. ಈಗ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿನಲ್ಲಿ ಕಾರ್ಯಾಧ್ಯಕ್ಷನಾಗಿ ನನ್ನ ಸಣ್ಣ ಪುಟ್ಟ ಸೇವೆಗಳನ್ನ ಮಾಡ್ತಾ ಇದ್ದೀನಿ. ಗಾಂಧೀಜಿ ಅಂದ ತಕ್ಷಣ ನಮಗೆ ತುಂಬಾ ಎಲ್ಲರಿಗೂ ಪರಿಚಿತವಾದ ಮುಖ, ಒಂದು ಕೋಲಿಟ್ಕೊಂಡಿರುವಂತ, ಒಂದು ಕನ್ನಡಕ ಹಾಕೊಂಡಿರುವಂತ, ಬೋಳು ತಲೆಯ ಒಂದು ಸಣ್ಣ ಕುಶದೇವಿ ಗಾಂಧೀಜಿ ನೆನಪು ಬರ್ತಾರೆ. ಆ ಗಾಂಧೀಜಿ, ನಾನು ಈಗ ಒಂದು ಪುಸ್ತಕ ತಂದಿದ್ದೀನಿ, ಒಂದು ಬಹುರೂಪಿ ಗಾಂಧಿ ಅಂತ. ಅದನ್ನ ಕಾರ್ಯಕ್ರಮ ಆದ್ಮೇಲೆ ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಸೊ ಅದರಿಂದ ನಾನು ಶುರು ಮಾಡಿದೆ. ಗಾಂಧೀಜಿ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ರು ಅನ್ನೋದು ಒಂದೇ ಪ್ರಧಾನವಾಗಿ ಕಾಣಿಸುತ್ತೆ. ಆದ್ರೆ ಗಾಂಧೀಜಿ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟರು ಮತ್ತು ಅದಕ್ಕಾಗಿ ಏನೇನು ಪ್ರಿಪರೇಷನ್ ಮಾಡ್ಕೊಂಡ್ರು, ಯಾವ ಸಿದ್ಧತೆಗಳನ್ನ ಮಾಡ್ಕೊಂಡ್ರು ಮತ್ತು ಇಡೀ ತಮ್ಮ ಬದುಕನ್ನೇ ಹೇಗೆ ಅರ್ಪಣೆ ಮಾಡ್ಕೊಂಡ್ರು ಅನ್ನೋದ್ರ ಚಿತ್ರಣ ನಾವೆಲ್ಲ ಓದ್ಕೊಳ್ಬೇಕು. ಇನ್ನೊಂದು ಬಹಳ ಆಘಾತಕಾರಿಯಾದಂತಹ ಒಂದು ಸಂಗತಿ ನಾನು ಹೇಳ್ತೀನಿ. ನಾ ಇತ್ತೀಚೆಗೆ ನಮ್ಮ ಯುವ ಜನರಿಗೆ ಗಾಂಧಿಯನ್ನು ತಲುಪಿಸಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ಗಾಂಧಿ ಭವನದಲ್ಲಿ ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಗಾಂಧಿ ಸಿನಿಮಾಗಳು, ಗಾಂಧೀಜಿಯವರಿಗೆ ಸಂಬಂಧಪಟ್ಟ ಸಿನಿಮಾಗಳು ಅಥವಾ ಗಾಂಧೀಜಿಯವರು ಯಾವ ಮೌಲ್ಯಗಳನ್ನ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸಿನಿಮಾಗಳನ್ನ ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ಒಂದು 2-3 ವಾರ ಆಯ್ತು. ಕಳೆದ ಒಂದು ವಾರದಲ್ಲಿ ನಾನು ಶೇಷಾದ್ರಿಪುರಂ ಕಾಲೇಜ್ ಹುಡುಗರು ಬಂದಿದ್ರು. ಆವಾಗ ಎಲ್ಲ ಕಾಲೇಜ್ ಹುಡುಗರು ನಾವು ಮಾತಾಡ್ತಾ ಗಾಂಧೀಜಿಯನ್ನ ಕೊಂದವರು ಯಾರು ಅಂತ ಕೇಳಿದೆ. ಹುಡುಗ ಮುಸ್ಲಿಂ ಯಾರೋ ಒಬ್ಬ ಮುಸ್ಲಿಂ ಕೊಂದ ಅಂತ ಹೇಳಿದೆ. ನನಗೆ ಶಾಕ್ ಆಗ್ಬಿಡ್ತು ನನಗೆ. ಯಾಕೆಂತಂದ್ರೆ ನಾವು ಸಮಾಜದಲ್ಲಿ ನಾವು ದೊಡ್ಡ ಹುದ್ದೆಗಳು ಹೋಗ್ತಾ ಸಮಾಜ ಜೊತೆಯಲ್ಲಿ ಸಂಬಂಧ ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ. ನಮ್ಮ ಯುವ ಪೀಳಿಗೆಯಲ್ಲಿ ಯಾವ ಮಟ್ಟದ ಅಜ್ಞಾನ ತುಂಬಿದೆ ಅನ್ನೋದು ನನಗೆ ಶಾಕ್ ಆಯ್ತು. ಅದನ್ನ ತಪ್ಪು ಅಂತ ಹೇಳೋದು ನಾನು. ಆದ್ರೆ ಆ ಅಜ್ಞಾನವನ್ನ ನಿವಾರಣೆ ಮಾಡುವಂತ ಗುರುತರವಾದ ಹೊಣೆ ನಮ್ಮೆಲ್ಲರ ಮೇಲೆ ಇದೆ. ನಾವೆಲ್ಲ ಇಲ್ಲಿ ಸೇರಿರೋರೆಲ್ಲ ಹಿರಿಯರು. ನಾನು ಈಗಷ್ಟೇ ಮಾತಾಡ್ತಾ ಇದ್ದೆ, ನಾವು ಯುವ ಜನರನ್ನು ಆದಷ್ಟು ತಲುಪಬೇಕು ಅಂತ. ಆದ್ರೆ ಯುವ ಜನರು ಬರೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇದಕ್ಕೆ ನಮ್ಮನ್ನ ದೂಷಣೆ ಮಾಡ್ಕೊಳ್ಳೋದು ಅಥವಾ ಯುವ ಜನರ ದೂಷಣೆ ಮಾಡ್ಕೊಳ್ಳೋದು ಇಬ್ಬರಿಗೂ ತಪ್ಪಿದೆ. ನಾವು ಅವರ ಅಭಿರುಚಿಗೆ ಅನುಗುಣವಾದಂತಹ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ, ನಮ್ಮ ಆಲೋಚನೆಗೆ ತಕ್ಕಂತ ಕಾರ್ಯಕ್ರಮಗಳನ್ನೇ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಬಂದು ಕುಳಿತುಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಕುಳಿತುಕೊಳ್ಳೋದಿಲ್ಲ. ಸೊ ಈ ಎಲ್ಲವೂ ಒಂದು ರೀತಿ ನಮ್ದು ತಪ್ಪಿದೆ, ಯುವ ಜನರು ತಪ್ಪಿದೆ. ಇವೆರಡನ್ನೂ ಕೂಡ ಸಮನ್ವಯ ಮಾಡಿಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಗಾಂಧೀಜಿಯವರ ಪರಿಚಯವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಆ ಪುಸ್ತಕದ ಹೆಸರು ನಿಮಗೆ ಬಹುರೂಪಿ ಅಂತ ಹೇಳಿದೆ. ಅವರ ಬದುಕನ್ನು ನಾವು ನಿರ್ಮಲ ಚಿತ್ರದಿಂದ ನೋಡಿದ್ರೆ ಅವರ ಹಲವಾರು ರೂಪಗಳು ಕಾಣಿಸ್ತವೆ.
ಈ ಬಗ್ಗೆ ಪಶ್ಚಿಮ ಬಂಗಾಳದ ಲೇಖಕ ಬಂದ್ಯೋಪಾಧ್ಯಾಯ ಅವರ ಬಹುರೂಪಿ ಗಾಂಧಿ ಎನ್ನುವ ಕಿರು ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಆ ಪುಸ್ತಕವನ್ನು ನಿಮಗೆ ಕೊಡ್ತೀನಿ. ಈ ಕೃತಿಯಲ್ಲಿ ಗಾಂಧೀಜಿಯನ್ನು ಅವರು ಬ್ಯಾರಿಸ್ಟರ್ ಆಗಿ ಕಾಣಿಸ್ತಾರೆ, ಅಗಸನಾಗಿ ನೋಡ್ತಾರೆ, ಮೋಚಿಯಾಗಿ ನೋಡ್ತಾರೆ, ಸೇವಕನಾಗಿ ನೋಡ್ತಾರೆ, ಅಡುಗೆ ಭಟ್ಟನಾಗಿ ನೋಡ್ತಾರೆ, ಒಬ್ಬ ರೈತನನ್ನಾಗಿ ನೋಡ್ತಾರೆ, ಒಬ್ಬ ವೈದ್ಯನನ್ನಾಗಿ ನೋಡ್ತಾರೆ, ಒಬ್ಬ ಭಿಕ್ಷುಕನಾಗಿ ನೋಡ್ತಾರೆ, ಒಬ್ಬ ಸಾಹಿತಿ ಪತ್ರಕಾರನಾಗಿ ನೋಡ್ತಾರೆ, ಒಬ್ಬ ಲೇಖಕನನ್ನಾಗಿ ಚಿತ್ರಿಸ್ತಾರೆ, ಒಬ್ಬ ಸಂಪಾದಕನಾಗಿ ಚಿತ್ರಿಸ್ತಾರೆ, ಜೈಲೋಕಿ ಅಂತ ಚಿತ್ರಣ ಕೊಡ್ತಾರೆ, ಹರಾಜುಗಾರ, ಹೀಗೆ ಹಲವು ರೂಪಗಳಲ್ಲಿ ಚಿತ್ರಿಸಿದ್ದಾರೆ. ಅದು ಸಾಮಾನ್ಯವಾಗಿ ಇವೆಲ್ಲ ನೋಡ್ಬೇಕಂತಂದ್ರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ನಾವು ಗಾಂಧೀಜಿಯನ್ನು ಅಧ್ಯಯನ ಮಾಡಿದಾಗ ಇವೆಲ್ಲ ಹೌದು ಗಾಂಧೀಜಿ ಇಷ್ಟೆಲ್ಲ ಬಹುರೂಪಿಯನ್ನ ಆಗಿದ್ರು ಅನ್ನೋದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಆ ಪುಸ್ತಕವನ್ನು ನಿಮಗೆ ಕೊಟ್ಟಿದ್ದೀನಿ, ಓದಿದೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಪ್ರಮುಖವಾದ ನಾನು ಮೌಲ್ಯಗಳನ್ನ ಹೇಳ್ತಾ ಹೋಗ್ತೀನಿ. ಮೋಹನ್ ದಾಸ್ ಕರಮ್ಚಂದ್ ಬಾಲ್ಯದಿಂದಲೂ ಸತ್ಯದ ಪ್ರತಿಪಾದಕರಾಗಿದ್ದರು. ಆ ಬದುಕಿನ ಕಡೆಯ ಉಸಿರಿರುವ ತನಕ ಅವರು ತಮ್ಮ ಜೀವನದಲ್ಲಿ ಒಮ್ಮೆಯೇ ಸುಳ್ಳು ಹೇಳಲಿಲ್ಲ. ಇದು ಎಂತಹ ಅದ್ಭುತವಾದಂತಹ ಒಂದು ಸಾಧನೆ. ನಮ್ಮ ಜೀವನದಲ್ಲಿ ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ಸುಳ್ಳು ಹೇಳ್ತೀವಿ, ಒಂದು ದೊಡ್ಡ ಸುಳ್ಳು ಹೇಳ್ತೀವಿ ಸಣ್ಣ. ಆದ್ರೆ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವಮಾನದಲ್ಲಿ ಸುಮಾರು 78 ವರ್ಷ ಬದುಕಿದ್ರು, ಅಲ್ಲಿ ಒಮ್ಮೆ ಕೂಡ ಅವರು ಸುಳ್ಳನ್ನು ಹೇಳಿಲ್ಲ. ಇದೇ ಒಂದು ದೊಡ್ಡ ಅಚ್ಚರಿ ನಮಗೆ. ಸೊ ಮತ್ತೆ ಅವರು ವಕೀಲರಾಗಿ ನ್ಯಾಯಾಲಯದ ಮುಂದೆ ಸತ್ಯವನ್ನು ಮಾತ್ರ ಪ್ರತಿಪಾದಿಸಿದರು. ಸಾಮಾನ್ಯವಾಗಿ ವಕೀಲರನ್ನು ಗೊತ್ತು, ಅವರು ತಮ್ಮ ಕಕ್ಷಿದಾರನ ಹಿತರಕ್ಷಣೆ ಮುಖ್ಯ ಅವರಿಗೆ. ಅವರು ಸತ್ಯ ಅಸತ್ಯ ಮುಖ್ಯ ಅಲ್ಲ. ನಮ್ಮ ಕಕ್ಷಿದಾರ ಬಂದಿದ್ದಾನೆ, ಅವನನ್ನು ನಾನು ನ್ಯಾಯಾಲಯದಲ್ಲಿ ಅವನಿಗೆ ಗೆಲುವು ತಂದುಕೊಡ್ಬೇಕು ಅಂತ. ಆದ್ರೆ ಮಹಾತ್ಮ ಗಾಂಧೀಜಿ ಒಬ್ಬ ವಕೀಲನಾಗಿದ್ದುಕೊಂಡು ಕೂಡ ಯಾವುದೇ ಒಂದು ಸಮಯದಲ್ಲಿ ಸತ್ಯವನ್ನ ಬಿಟ್ಟು ಬೇರೆ ಹೇಳಲಿಲ್ಲ. ಒಮ್ಮೆ ದಕ್ಷಿಣ ಆಫ್ರಿಕಾದಲ್ಲಿ ಅವರ ಯಾರ ಕ್ಲೈಂಟ್ ಬರ್ತಾನೆ, ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅವ್ರಿಗೆ ಆರ್ಗ್ಯುಮೆಂಟ್ಸ್ ಮಾಡುವಾಗ ಅನಿಸ್ಬಿಡುತ್ತೆ. ಅವಾಗ ಅವ್ರು ಹೇಳ್ತಾರೆ ಕಕ್ಷಿದಾರರಿಗೆ, ನೀನು ಸುಳ್ಳು ಹೇಳ್ತಾ ಇದೆಯಾ, ನಾನು ನಿನ್ನ ಪರವಾಗಿ ಮಾಡಕ್ಕಾಗಲ್ಲ, ನೀನು ತಪ್ಪು ಮಾಡಿದ್ಯಾ, ಆ ತಪ್ಪಿಗೆ ಏನು ಸರ್ಕಾರದಿಂದ ದಂಡ ವಿಧಿಸ್ತಾರೆ, ಅದನ್ನ ಕಟ್ಟಬೇಕು ಅಂತ ಹೇಳಿ ಆ ವಿಶ್ವಾಸದಿಂದ ಕರ್ಕೊಂಡೋಗಿ ಆ ಕಕ್ಷಿದಾರನ ಮನವೊಲಿಸಿ 2 ಪಟ್ಟು ದಂಡವನ್ನ ಕಟ್ಟಿ ಆ ಕಕ್ಷಿದಾರರಿಗೆ ಇದು ನ್ಯಾಯಾಲಯದ ಗೋಜಲಿಂದ ಬಿಡುಗಡೆ ಮಾಡಿಸ್ತಾರೆ. ಇದು ಮಹಾತ್ಮ ಗಾಂಧೀಜಿಯವರ ಒಂದು ಅದ್ಭುತವಾದ ಚಿತ್ರಣ. ಹಾಗೆ ಅವರಿಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಅಚಲವಾದ ನಂಬಿಕೆ ಇದೆ. ಗಾಂಧೀಜಿ ಯಾವ್ದಾದ್ರು ಒಂದು ವಿಷಯವನ್ನು ನಂಬಿದ್ರೆ ಅದರಿಂದ ಆಚೆ ಈಚೆ ಹೋಗ್ತಾ ಇಲ್ಲ. ಅವ್ರಿಗೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ತುಂಬಾ ಗಾಢವಾದ ನಂಬಿಕೆ. ಅದನ್ನ ಯಾವುದೇ ಕಾರಣಕ್ಕೂ ಅವರು ಉಲ್ಲಂಘನೆ ಮಾಡ್ತಾ ಇರಲಿಲ್ಲ. ಒಮ್ಮೆ ಅವರ ಮಗನಿಗೆ ತುಂಬಾ ದೊಡ್ಡ ಕಾಯಿಲೆ ಬರುತ್ತೆ, ಅದು ತುಂಬಾ ಸೀರಿಯಸ್ ಆಗಿ ಹೋಗುತ್ತೆ. ಆ ಸಮಯದಲ್ಲಿ ಕೂಡ ಅವರು ಪ್ರಕೃತಿ ಚಿಕಿತ್ಸೆಯನ್ನು ನಂಬಿ ಕೊನೆಗೆ ಆ ಪ್ರಕೃತಿ ಚಿಕಿತ್ಸೆಯಿಂದನೇ ಅವನ ಮಗನಿಗೆ ಕಾಯಿಲೆಯನ್ನ ವಾಸಿ ಮಾಡ್ಕೊಳ್ತಾರೆ. ಇನ್ನೊಮ್ಮೆ ದಕ್ಷಿಣ ಆಫ್ರಿಕಾದಲ್ಲಿ ಕಸ್ತೂರಿಬಾಬು ಕೂಡ ಇಂಥ ಒಂದು ಮಾರಣಾಂತಿಕ ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆಯಿಂದ ಸುಧಾರಣೆ ಆಗ್ಬೇಕಾದ್ರೆ ಅವರು ಒಂದು ಮಾಂಸಾಹಾರ ಸೇವನೆ ಮಾಡಬೇಕು, ಒಂದು ಬೀಫ್ನ ಸೂಪ್ನ ಕುಡಿಬೇಕು ಅಂತ ವೈದ್ಯರು ಹೇಳ್ತಾರೆ. ಆದ್ರೆ ಮಹಾತ್ಮ ಗಾಂಧೀಜಿ, ನಮ್ಮ ಆಚಾರದಲ್ಲಿ ನಾವು ಸಸ್ಯಾಹಾರಿಗಳು, ಮಾಂಸಾಹಾರ ನಮಗೆ ನಿಷಿದ್ಧ, ಹಾಗಾಗಿ ನಾನು ಅದಕ್ಕೆ ಒಪ್ಪಿಕೊಡೋದಿಲ್ಲ. ಕಸ್ತೂರಿಬಾಬು ಕೂಡ ಮಹಾತ್ಮ ಗಾಂಧೀಜಿಯಷ್ಟೇ ವ್ರತನಿಷ್ಠೆಯಿಂದ ಇದ್ದವರು. ಅವರು ಕೂಡ ತಮ್ಮ ಮೌಲ್ಯವನ್ನ ನಂಬಿ ಯಾವುದೇ ರೀತಿಯ ಆ ರೀತಿಯ ಮಾಂಸಾಹಾರ ಸೂಕ್ತಿಗೆ ಹೋಗ್ದೇನೆ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ತಾರೆ. ಹೀಗೆ ಗಾಂಧೀಜಿಯವರ ನಂಬಿಕೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಅವರು ಯಾವಾಗಲೂ ನಾನು ದೇಶದ ಸಾಮಾನ್ಯ ಜನರಂತೆ ಇರಬೇಕು, ನಾನು ಒಬ್ಬ ಅಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಸಾಮಾನ್ಯ ಜನರು ಯಾವ ರೀತಿ ಉಡುಗೆ ತೊಡುಗೆ ಕೊಡ್ತಾ ಇದ್ರು. ಅವರು ಮದುವೆಯಲ್ಲಿ ಹೋದಾಗ ಒಬ್ಬ ರೈತನನ್ನ ನೋಡ್ತಾ ಇರೋರು, ಒಂದು ಎರಡೇ ಒಂದು ದಟ್ಟಿ ಮತ್ತೆ ಒಂದು ಮೇಲೆ ಅಂಗವಸ್ತ್ರ. ಸೊ ಇದು ನಮ್ಮ ಭಾರತೀಯರ ಸಾಮಾನ್ಯ ಉಡುಪು. ನಾನು ಭಾರತೀಯನಾಗಿ ಅವರನ್ನ ಪ್ರತಿನಿಧಿಸಬೇಕು, ಹಾಗಾಗಿ ನಾನು ಅವರ ಉಡುಗೆ ತೊಡುಗೆಯನ್ನು ಕಟ್ಕೊಳ್ತೀನಿ ಅಂತ ಒಂದು ಶಪಥ ಮಾಡಿ ಅವರ ಜೀವನ ಪೂರ್ತಿ ಬರೀ 2 ಉಡುಗೆ ತೊಡುಗೆನಲ್ಲೇನೆ ಅವರು ತಮ್ಮ ಜೀವನವನ್ನ ಮಾಡ್ತಾರೆ. ಆಮೇಲೆ ಅವರು ಹರಿಜನರಿಗೆ ಪ್ರವೇಶವಿಲ್ಲದ ದೇವಾಲಯಕ್ಕೆ ಪ್ರವೇಶ ಮಾಡೋದ್ರಿಂದ ಸಾರ್ವಜನಿಕವಾಗಿ ಹೇಳಿಕೆ ನೀಡಿ ತಮ್ಮ ಜೀವಿತವಾಗಿ ಅವರು ಯಾವುದೇ ದೇವಸ್ಥಾನಗಳಿಗೆ ಹರಿಜನರಿಗೆ ಪ್ರವೇಶ ಇಲ್ಲದ ದೇವಸ್ಥಾನಗಳಿಗೆ ಹೋಗುದಿಲ್ಲ. ಅದು ಮುಂದೆ ನನ್ನ ಇದರಲ್ಲಿ ಹೇಳ್ತೀನಿ ನಾನು. ಆಮೇಲೆ ಮಹಿಳೆಯರ ಬಗ್ಗೆ ಮಹಾತ್ಮ ಗಾಂಧಿ ಜೊತೆ ತುಂಬಾ ಗೌರವ. ಮಹಿಳೆಯರನ್ನ ನಾವು ಬಹಳ ಕೀಳುಮಟ್ಟದಲ್ಲಿ ನೋಡ್ತಾ ಇದ್ದೀವಿ. ಅವ್ರಿಗೆ ನಮ್ಮ ಸಮಾಜದಲ್ಲಿ ನಮಗೆ ಸಮಾನವಾದ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂತ ಒಂದು ಧೋರಣೆಯಿಂದ ತಮ್ಮ ಸತ್ಯಾಗ್ರಹದಲ್ಲಿ ಮಹಿಳೆಯರು ಕೂಡ ಅವರು ತೊಡಗಿಸ್ಕೊಳ್ತಾರೆ. ಮನೆಯಲ್ಲಿ ಇದ್ದಂತ ಮಹಿಳೆಯರನ್ನ ಸತ್ಯಾಗ್ರಹಗಳಿಗೆ, ಚಳವಳಿಗಳಿಗೆ ಕರ್ಕೊಂಡು ಬಂದು ಅವರನ್ನು ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಳ್ತಾರೆ. ಸೊ ಮಹಿಳೆಯರ ಬಗ್ಗೆ ಮಹಾತ್ಮ ಗಾಂಧೀಜಿಯವರಿಗೆ ಇದ್ದಂತ ಧೋರಣೆ ಇದೆ. ಮತ್ತೆ ಅವರಿಗೆ ಸಹಕಾರಿ ತತ್ವದಲ್ಲಿ ತುಂಬಾ ಒಳ್ಳೆಯ ನಂಬಿಕೆ ಇರುತ್ತೆ. ಇವತ್ತು ನಾವು ಸಹಕಾರ ಏನು ನಾವು ಚಳವಳಿಗಳು ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಮೂಲ ಪ್ರೇರಕರು ನಮ್ಮ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು. ಅವರು ಚರಕದ ಮೂಲಕ, ನೂಲು ನೇಯುವ ಮೂಲಕ ಖಾದಿ ವಸ್ತ್ರ ಉತ್ಪಾದನೆಯನ್ನ ಮತ್ತೆ
ಗೃಹ ಕೈಗಾರಿಕೆಗಳನ್ನ ಸಹಕಾರಿ ಸಂಘಗಳ ಮೂಲಕ ಉತ್ತೇಜಿಸ್ತಾರೆ. ಆಮೇಲೆ ಈ ಗಾಂಧೀಜಿಯವರ ಇಂಥ ಹಲವಾರು ಬಹುರೂಪಗಳಲ್ಲಿ ನಾನು ಏನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ, ಪತ್ರಕರ್ತರ ರೂಪ ಅದು ಕೂಡ ಬಹಳ ಮುಖ್ಯವಾಗಿತ್ತು. ಪತ್ರಕರ್ತರಾಗಿ ಮಹಾತ್ಮ ಗಾಂಧಿ ಎಂತ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮ್ಗೆಲ್ಲ ಗೊತ್ತಿರುತ್ತೆ, ಗಾಂಧೀಜಿ ಒಂದೇ ದಿನದಲ್ಲಿ ರೂಪುಗೊಂಡಂತ ವ್ಯಕ್ತಿ ಅಲ್ಲ. ಅವರು ನಮ್ಮ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥವರು ಕೊನೆಗೆ ಜೀವನದಲ್ಲಿ ಕೆಲವು ಮೌಲ್ಯಗಳನ್ನ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾ 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 ಕೊನೆಗೆ ಮಹಾತ್ಮರಾಗ್ತಾರೆ. ಓವರ್ ನೈಟ್ ಯಾರು ಆಗೋದಿಲ್ಲ. ನಾನು ಸಣ್ಣ ಒಂದು ಉದಾಹರಣೆ, ಸ್ವಲ್ಪ ನಾನು ಡಿವೇಟ್ ಆಗ್ತಾ ಇರ್ತೀನಿ ಮಧ್ಯ, ದಯವಿಟ್ಟು ಕ್ಷಮಿಸಿ. ತಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ಕುಂಭಮೇಳ ನಡೀತು ಅಲಹಾಬಾದ್ನಲ್ಲಿ. ಅಲ್ಲಿ ಯಾವುದೋ ಒಂದು ಹುಡುಗಿ, ಒಂದು ಮೊನಾಲಿಸಾ ಅಂತ, ಬಹುಶಃ ನೀವೆಲ್ಲ ನೋಡಿರ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇದ್ದಕ್ಕಿದ್ದಾಗ ಓವರ್ ನೈಟ್ ಅವ್ರು ಸ್ಟಾರ್ ಆಗ್ಬಿಟ್ರು ಅವರು. ಅಂದ್ರೆ ಈ ನಮ್ಮ ಸಾಮಾಜಿಕ ಮಾಧ್ಯಮಗಳು ಹೇಗೆ ಒಬ್ಬ ವ್ಯಕ್ತಿನ ಇದ್ದಕ್ಕಿದ್ದಾಗ ಅವನನ್ನ ಹೇಗೆ ದೊಡ್ಡ ವ್ಯಕ್ತಿ ಮಾಡ್ತಾರೆ. ಆದ್ರೆ ಇವತ್ತು ಮೊನಾಲಿಸಾ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ, ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ನಮ್ಮ ಸಾಮಾಜಿಕ ಜಾಲತಾಣಗಳು, ನಮ್ಮ ಸಮಾಜ ಏನು ಒಬ್ಬ ಕೃತಕವಾಗಿ ಸೃಷ್ಟಿ ಮಾಡ್ತಾರೆ, ಅವರೆಲ್ಲ ಯಾವಾಗಲೂ ಕೃತಕವಾಗಿ ಇರ್ತಾರೆ, ಕೃತಕವಾಗಿ ಇರ್ತಾರೆ, ಕೃತಕವಾಗಿ ಅವಸಾನ ಬರ್ತಾರೆ. ಆ ರೀತಿ. ಆದ್ರೆ ಮಹಾತ್ಮ ಗಾಂಧೀಜಿಯ ವ್ಯಕ್ತಿತ್ವ ಅಂತಲ್ಲ. ಅವರು ಇನ್ನೂ ನನ್ನ ದೃಷ್ಟಿನಲ್ಲಿ ಇನ್ನೂ ಶತಮಾನಗಳ ಕಾಲ ಅವರು ನಮ್ಮ ಭಾರತದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಒಬ್ಬ ಗಣ್ಯಮಾನ್ಯ ವ್ಯಕ್ತಿಯಾಗಿ ನಮ್ಮ ಸಮಾಜದ ಉಳ್ಕೊಳ್ತಾರೆ ಅಂತ ಅಚಲವಾದ ವಿಶ್ವಾಸ ನನಗಿದೆ. ಗಾಂಧೀಜಿ ಬಹುಶಃ ನಾನು ಇತ್ತೀಚೆಗೆ ಒಂದು 3-4 ವರ್ಷಗಳ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದೆ. ಅವರು ಪೀಟರ್ ಮಾರಿಟ್ಸ್ಬರ್ಗ್ ರೈಲ್ನಲ್ಲಿ ಅವರನ್ನ ಇಲ್ಲಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆಚೆ ತಳ್ತಾರೆ. ಅದೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ಒಂದು ವಿಚಿತ್ರವಾದ ಅನುಭವ. ನನಗೆ ಗಾಂಧೀಜಿ ಬಗ್ಗೆ ತುಂಬಾ ಮೊದಲಿಂದ ಅಭಿಮಾನ. ಆದ್ರೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಬಂದ ಮೇಲೆ ಅವರ ಅಭಿಮಾನ ನನಗೆ ಇನ್ನಷ್ಟು 100 ಪಡಿ ಆಯಿತು. ಯಾಕೆಂತಂದ್ರೆ ಮಹಾತ್ಮ ಗಾಂಧೀಜಿ ಇಂಡಿಯಾದವರು, ಇಲ್ಲೇ ಅವರ ಜನಗಳು ಅವರ ಜೊತೆನಲ್ಲಿದ್ರು. ಆದ್ರೆ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅವ್ರು ಇನ್ನೂ 24 ವರ್ಷ. ಅಲ್ಲಿ ಯಾರು ಅವರ ಜನಗಳಿಲ್ಲ, ಭಾರತೀಯ ವಲಸೆಗಾರರಿದ್ರು. ಮತ್ತೆ ಅದೊಂದು ಅಪರಿಚಿತ ಪ್ರದೇಶ. ಅಂತಹ ಪ್ರದೇಶದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಒಂದು ಗೆಲುವನ್ನು ತಂದುಕೊಟ್ರಲ್ಲ, ಅದು ದೊಡ್ಡ ಸಾಧನೆ. ಬಹುಶಃ ಮಹಾತ್ಮ ಗಾಂಧೀಜಿಯವರಿಗೆ ತಮ್ಮ ಮೌಲ್ಯಗಳಿಗೆ, ತಮ್ಮ ಸತ್ಯಾಗ್ರಹಗಳಿಗೆ, ತಮ್ಮ ಹೋರಾಟಗಳಿಗೆ ಒಂದು ಅದಮ್ಯವಾದಂತಹ ಒಂದು ವಿಶ್ವಾಸ ಬಂದದ್ದು ಸೌತ್ ಆಫ್ರಿಕಾದಿಂದ, ದಕ್ಷಿಣ ಆಫ್ರಿಕಾದಿಂದ. ಅಲ್ಲಿಂದ ಬಂದ ಮೇಲೆ ಮಹಾತ್ಮ ಗಾಂಧಿಯವರು ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ಅವರ ಮಾರ್ಗದರ್ಶನದಲ್ಲಿ ಭಾರತದಲ್ಲಿ ಒಂದು ಅದ್ಭುತವಾದ ಕ್ರಾಂತಿಯನ್ನು ಮಾಡ್ತಾರೆ. ಇಡೀ ವಿಶ್ವ ಇವತ್ತು ಗಾಂಧೀಜಿಯವರ ಕಡೆ ನೋಡ್ಲಿಕ್ಕೆ ನಮ್ಮ ಭಾರತೀಯ ಸಮಾಜದ ಕೊಡುಗೆ ಇದೆ, ಮತ್ತೆ ಅವರ ಅಚಲವಾದ ನಿಷ್ಠೆಗಳು ಕಾರಣವಾಗಿದೆ. ಮಹಾತ್ಮ ಗಾಂಧೀಜಿಯವರು ಏಕಾಏಕಿ ನಾನು ಸ್ವಾತಂತ್ರ್ಯ ಹೋರಾಟ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ನಮ್ಮ ನಿಮ್ಮ ಹಾಗೆ ಒಂದು ಸಮಾಜ ಜೀವನವನ್ನು ಮಾಡ್ತಾ ಇದ್ರು. ಅವರು ಬ್ಯಾರಿಸ್ಟರ್ ಅನ್ನು ಓದಿದ್ರು. ಸೊ ಹಾಗಾಗಿ ಅವರಿಗೆ ತಮ್ಮ ಜೀವನ ನಿರ್ವಹಣೆಗೆ ಒಂದು ಉದ್ಯೋಗ ಬೇಕಾಗಿರುತ್ತೆ. ಆದ್ರೆ ಅವರು ರಾಜ್ಕೋಟ್ನಲ್ಲಿ ವಕೀಲಿಕೆ ಮಾಡ್ತಾರೆ. ಆದ್ರೆ ಅವರು ದೊಡ್ಡ ಒಳ್ಳೆ ವಕೀಲರಾಗಲಿಲ್ಲ. ಹಾಗಾಗಿ ಅವರು ಸ್ವಲ್ಪ ಅವ್ರಿಗೆ ಹಿನ್ನಡೆನೇ ಆಗುತ್ತೆ. ಅಂತ ಸಮಯದಲ್ಲಿ ನಮ್ಮ ಗುಜರಾತ್ನ ಒಬ್ಬ ಉದ್ಯಮಿ ಅಬ್ದುಲ್ಲಾ ಅಂತ ಇರ್ತಾರೆ. ಅವರು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಉದ್ಯಮವನ್ನು ಮಾಡಿರ್ತಾರೆ. ಅವ್ರಿಗೆ ಒಬ್ಬ ವಕೀಲ ಬೇಕಾಗಿರುತ್ತೆ, ಗುಜರಾತಿ ಭಾಷೆ ಗೊತ್ತಿರುವಂತವನು ಮತ್ತೆ ಇಂಗ್ಲಿಷ್ ಗೊತ್ತಿರುವಂತವನು ಬೇಕಾಗಿರುತ್ತೆ. ಹಾಗಾಗಿ ಅವರು ಹುಡುಕ್ತಾ ಇರ್ತಾರೆ. ಆವಾಗ ಗಾಂಧೀಜಿಯವರು ಯಾವ್ದೋ ಮೂಲಕ ಅವರಿಗೆ ಸಂಪರ್ಕಕ್ಕೆ ಬರ್ತಾರೆ. ಹಾಗಾಗಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿ, ನಾನು ಈಗೇನು ಪತ್ರಕರ್ತರ ಅಂತ ಹೇಳ್ತಾ ಇದ್ದೀನಿ, ಅವರ ವೃತ್ತಿಗೆ ಒಂದು ವೇದಿಕೆಯನ್ನು ಕಲಿಸ್ಕೊಟ್ಟಿದ್ದು ದಕ್ಷಿಣ ಆಫ್ರಿಕಾ. ಅವರು ಇಂಡಿಯನ್ ಒಪಿನಿಯನ್ ಅನ್ನುವಂತ ಒಂದು ಪತ್ರಿಕೆಯನ್ನ ದಕ್ಷಿಣ ಆಫ್ರಿಕಾದಲ್ಲಿ ಆರಂಭ ಮಾಡ್ತಾರೆ. ಅದರ ಸಂಪಾದಕರಾಗಿರ್ತಾರೆ. ಆಮೇಲೆ ಭಾರತಕ್ಕೆ ಬಂದ ಮೇಲೆ ಅವರು ನವಜೀವನ ಮತ್ತು ಯಂಗ್ ಇಂಡಿಯಾ ಮತ್ತು ಹರಿಜನ ಅನ್ನುವಂತ 3 ಪತ್ರಿಕೆಗಳಿಗೆ ಸಂಪಾದಕರಾಗಿರ್ತಾರೆ. ನಾನು ಇಂಡಿಯನ್ ಒಪಿನಿಯನ್ ಅಂತ ಶುರು ಮಾಡ್ತೀನಿ. ಗಾಂಧೀಜಿಯವರು ನಾನು ಆಗಲೇ ಹೇಳಿದಾಗ ಒಂದು ಅಪರಿಚಿತವಾದಂತಹ ಒಂದು ವಾತಾವರಣಕ್ಕೆ ಹೋಗ್ತಾರೆ. ಅವ್ರಿಗೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗುವ ತನಕ ನಮ್ಮ ವರ್ಣಭೇದ ನೀತಿ ಗೊತ್ತಿಲ್ಲ. ಅವ್ರಿಗೆ ನಮ್ಮ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ಹೇಗೆ ನೋಡ್ತಿರ್ತಾನೆ ಅಂತ ಗೊತ್ತಿಲ್ಲ. ಅವ್ರಿಗೆ ಒಂದು ರೀತಿಯ ಶಾಕ್ ಆಗುತ್ತೆ. ಅವ್ರಿಗೆ ದಕ್ಷಿಣ ಆಫ್ರಿಕಾ ಹಿಡಿದ ತಕ್ಷಣವೇ ಶಾಕ್ ಆಗುತ್ತೆ. ಸೊ ಆ ರೀತಿಯ ಒಂದು ಆಘಾತದಿಂದ ಅವರು ಭಾರತದಲ್ಲಿ ಏನು ತಾವು ಅಸ್ಪೃಶ್ಯತೆ ಇತ್ತು ಭಾರತದಲ್ಲಿ, ಆದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತಹ ಕ್ರೂರವಾಗಿ ನಾವು ಭಾರತದಲ್ಲಿ ಅವರು ಅಸ್ಪೃಶ್ಯತೆಯನ್ನ ಆ ಸಣ್ಣ ವಯಸ್ಸನ್ನು ನೋಡಿಲ್ಲ. ಅದಾದ ನಂತರ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ ಮೇಲೆ ಇಡೀ ಭಾರತವನ್ನು ಪ್ರವಾಸ ಮಾಡಿದಾಗ ಅವ್ರಿಗೆ ಅಸ್ಪೃಶ್ಯತೆಯ ಕರಾಳ ಗೊತ್ತಿರುತ್ತೆ. ಆದ್ರೆ ಅವರು ಬಾಲಕರಾಗಿದ್ದಾಗ ಒಂದು ಅಸ್ಪೃಶ್ಯತೆ ಇದೆ ಅನ್ನೋದು ಗೊತ್ತಿದೆ, ಆದ್ರೆ ಇಷ್ಟೊಂದು ಕರಾಳವಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಈ ವರ್ಣಭೇದ ನೀತಿನಲ್ಲಿ ಒಂದು ಆಘಾತ ಆಗುತ್ತೆ ಅವರಿಗೆ. ಕಪ್ಪು ಜನರು ಮತ್ತು ಬಿಳಿ ಜನರ ನಡುವೆ
ಬಿಳಿ ಜನರು ಕಪ್ಪು ಜನರನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ಕೊಳ್ತಾ ಇರುವಂತಹ ಒಂದು ಆಘಾತಕಾರಿ ನೋಟವನ್ನು ನಾನು ನೋಡ್ತಾರೆ. 1893 ಜೂನ್ 7ನೇ ತಾರೀಕು ಅವರು ನಮ್ಮ ಅಬ್ದುಲ್ಲಾ ಅಂತ ಏನು ಹೇಳಿದ್ವಿ ಅವ್ರ ಪರವಾಗಿ ಡರ್ಬಾನ್ಗೆ ಹೋಗ್ಬೇಕಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರು ಟ್ರೈನ್ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ಅನ್ನು ತೆಗೆದುಕೊಂಡು ಕುಳಿತಿರ್ತಾರೆ. ಒಂದು ಪೀಟರ್ ಮಾರಿಸ್ಬರ್ಗ್ ಅಂತ ರೈಲ್ವೆ ನಿಲ್ದಾಣ ಅಲ್ಲಿ ರಾತ್ರಿ ಹೊತ್ತು ಟ್ರೈನಲ್ಲಿ ಮಲ್ಕೊಳ್ಳೋರಿಗೆ ಒಂದು ಬೆಡ್ ಕೊಡ್ತಾ ಇರ್ತಾರೆ. ಸೊ ಆ ನಿಲ್ದಾಣ ಅಲ್ಲಿ ಕುಳಿತಿರ್ತಾರೆ ಅವರು. ಅವಾಗ ಒಬ್ಬ ರೈಲ್ವೆ ಎಂಪ್ಲಾಯಿ ಬರ್ತಾನೆ, ಬಂದು ನಿಮ್ಗೆ ಆಸ್ತಿ ಏನಾದ್ರು ಬೇಕಾ ಅಂತ ಕೇಳ್ತಾನೆ. ಇವರಿಲ್ಲ, ನಾನು ತಂದಿದ್ದೀನಿ. ನಿಮ್ಗೆ ಗೊತ್ತಲ್ಲ ಮಹಾತ್ಮ ಗಾಂಧೀಜಿ ಯಾವಾಗಲೂ ಸ್ವಂತ ಎಲ್ಲವನ್ನೂ ಸ್ವಂತವಾಗಿ ಮಾಡ್ತಾ ಇದ್ರು, ಮತ್ತೆ ಮಿತವ್ಯಯಿಯವರು. ಹಾಗಾಗಿ ಅವರು ಇಲ್ಲ, ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವನು ಹೋಗ್ತಾನೆ. ಆಮೇಲೆ ಆ ಟ್ರೈನ್ಗೆ ಇನ್ನಿಬ್ಬರು ಬಿಳಿಯರು ಬರ್ತಾರೆ. ಅವ್ರಿಗೆ ಶಾಕ್ ಆಗ್ಬಿಡುತ್ತೆ. ಮಹಾತ್ಮ ಗಾಂಧಿ ನಾವು ಕಪ್ಪು ಜನ ಅಂದ್ರೆ ಕಪ್ಪು ಜನ ಅಂತಾನೆಲ್ಲ, ಕಂದು ಬಣ್ಣನೂ ಕೂಡ ದಕ್ಷಿಣ ಆಫ್ರಿಕಾದವ್ರಿಗೆ ಬ್ಲಾಕ್ ಅಂತಾನೆ. ನಾವು ನಮ್ಮ ಸಮಾಧಾನಕ್ಕೆ ನಾವು ಕಂದು ಬಣ್ಣದವರು, ಬ್ರೌನ್ ಪೀಪಲ್ ಅಥವಾ ಚೈನಾದವರು ಯೆಲ್ಲೋಯಿಶ್ ಪೀಪಲ್ ಅಂತ ಅನ್ಕೊಳ್ತೀವಿ. ಆದ್ರೆ ಬಿಳಿಯರಿಗೆ ಬಿಳಿ ಒಂದೇ ಸುಪ್ರೀಂ. ಅವರು ಯೆಲ್ಲೋಯಿಶ್ ಆಗಿರ್ಬೋದು, ಬ್ರೌನಿಶ್ ಆಗಿರ್ಬೋದು, ಬ್ಲಾಕ್ ಎಲ್ಲ ಒಂದೇ ಅವ್ರಿಗೆ ಕಪ್ಪು ಬಣ್ಣ. ಅವ್ರು ಕೇಳ್ತಾರೆ, ನೀನ್ ಯಾಕೆ ಇಲ್ಲಿ ಬಂದ್ಬಿಟ್ಟಿದ್ಯಾ, ನಿಮ್ಗೆ ಯಾರು ಇಲ್ಲಿ ಕುತ್ಕೊಳ್ಳಿ ಕೇಳಿದ್ರು ಅಂತ. ಅವ್ರು ಹೇಳ್ತಾರೆ ಗಾಂಧೀಜಿಗೆ, ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ನಾನು ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡಿದ್ದೀನಿ, ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಕುಳಿತಿದ್ದೀನಿ ಅಂತ. ನೀನು ಗೊತ್ತಿಲ್ಲ ನನಗೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಎಂಟ್ರಿ ಇಲ್ಲ ಕಪ್ಪು ಜನಗಳಿಗೆ ಅಂತ. ನೀವು ಹೋಗಿ ಹಿಂಗಡೆ ಕುತ್ಕೊಂಡು ಹೇಳ್ತಾರೆ. ಅವರು ಮಹಾತ್ಮ ಗಾಂಧಿ ಮೊದಲಿಂದ ಆಟವಾಗಿ, ಇಲ್ಲ ನನ್ನ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ, ನಾನು ಹೋಗೋದಿಲ್ಲ, ನಾನು ಇಲ್ಲೇ ಕುಳಿತುಕೊಳ್ತೀನಿ ಅಂತ ಕುಳಿತುಕೊಳ್ತಾರೆ. ಕೊನೆಗೆ ಅವರ ನಡುವೆ ಮಾತುಕತೆ ಆಗ್ತಾರೆ. ಕೊನೆಗೆ ಇವರು ಒಪ್ಪೋದಿಲ್ಲ. ಆಗ ಪೊಲೀಸ್ನವ್ರು ಕರ್ಕೊಂಡು ಬಂದು ಅವರನ್ನ ರೈಲಿನಿಂದ ಆಚೆಗೆ ದಬ್ಬಿಡ್ತಾರೆ. ಅದು ಚಳಿಗಾಲ ಅವರು ಹೋಗಿದ್ದು, ಜೂನ್ ತಿಂಗಳು. ಪೀಟರ್ ಮಾರಿಸ್ಬರ್ಗ್ ದೊಡ್ಡ ಸ್ವಲ್ಪ ಮೌಂಟೇನ್ ಜಾಗ, ಅದು ತುಂಬಾ ಎತ್ತರದ ಸ್ಥಳ. ಅಲ್ಲಿ ಇರ್ತಾರೆ. ಅಲ್ಲಿ ನೋಡಿ, ಅವರು ಭಾರತದಿಂದ ಸುಮಾರು 1000 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅಲ್ಲಿ ಅವರದೇ ಆದಂತಹ ಜನ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರನ್ನ ಟ್ರೈನ್ ನಿಂದ ಹೊರಗಡೆ ಬಿಸಾಕ್ತಾರೆ. ಅಲ್ಲಿ ಒಬ್ಬರೇ ಟ್ರೈನ್ ಪ್ಲಾಟ್ಫಾರ್ಮ್ ನಲ್ಲಿ. ಎಷ್ಟು ಆಘಾತ ಆಗಿರ್ಬೇಕು. ಅವರು ಒಂದು ರೀತಿ ಅವ್ರಿಗೆ ತಮ್ಮ ಬದುಕೇ ಇಲ್ಲೇ ಕೊನೆ ಆಗಿರ್ಬೋದಲ್ಲ ಅನ್ನುವಂತ ಸ್ಥಿತಿಗೆ ಹೋಗ್ತಾರೆ. ಆದ್ರೆ ಯೋಚನೆ ಮಾಡ್ತಾರೆ ಅವರು, ನಾನು ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೀನಿ, ಈ ಕೆಲಸ ಮುಗಿದ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಈ ವರ್ಣಭೇದ ನೀತಿ ಅನ್ನೋದು ನಾನು ಹೋದ್ಮೇಲೂ ಇರುತ್ತೆ. ಇದನ್ನ ನಾನು ನಿವಾರಣೆ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಪಡಬಹುದಾ ಅಂತ ಒಂದು ಅವರಲ್ಲಿ ಆಲೋಚನೆ ಬರುತ್ತೆ. ಹೌದು, ನಾನು ಮಾಡಬೇಕು. ಇದು ನನ್ನಂತ ಮನುಷ್ಯರ ನಡುವೆ ಈ ರೀತಿಯ ಇನ್ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಇದನ್ನ ನಾನು ನಿವಾರಣೆ ಮಾಡಬೇಕು, ನಾನು ಪ್ರಯತ್ನ ಪಡಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಅವತ್ತು ಮಹಾತ್ಮ ಗಾಂಧೀಜಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಹಾತ್ಮ ಗಾಂಧೀಜಿ ಆಗ್ಲಿಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್. ಇವತ್ತು ಪೀಟರ್ ಮಾರಿಸ್ಬರ್ಗ್ ನಲ್ಲಿ ಒಂದು ನಾಮಫಲಕ ಹಾಕಿದ್ದಾರೆ. ಇದು ಸತ್ಯಾಗ್ರಹ ಹುಟ್ಟಿದಂತ ಜಾಗ. ಇದು ಈ ಜಾಗದಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ರೈಲಿಂದ ತಳ್ಳಿದ್ವಿ ಅಂತ. ನಾವು ಎಷ್ಟೇ ಟೀಕೆ ಮಾಡಿದ್ರು ಪಾಶ್ಚಾತ್ಯರನ್ನ, ಅವರಲ್ಲಿ ಒಂದು ಒಳ್ಳೆಯ ಗುಣ ಇದೆ. ಅವರು ಒಂದು ನಿಯಮ ಮಾಡಿದ್ರೆ ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳ್ಕೊಂಡಿರ್ತಾರೆ. ಮತ್ತೆ ಯಾವುದೇ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವನು ಅಂತಂದ್ರೆ ಅವ್ರಿಗೆ ಗೌರವ ಕೊಡ್ತಾರೆ. ಇವತ್ತು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಮಹಾತ್ಮ ಗಾಂಧಿ ಅವರನ್ನು ನೆನಪು ಮಾಡಿಕೊಂಡು ಜೂನ್ 7ನೇ ತಾರೀಕು ಪ್ರತಿ ವರ್ಷ ಅಲ್ಲಿ ಭಾರತೀಯ ವಲಸೆಗಾರರು ಸೇರ್ಕೊಂಡು ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವತ್ತು 1893ನೇ ಇಸ್ವಿ ಜೂನ್ 7ನೇ ತಾರೀಕು ಮಹಾತ್ಮ ಗಾಂಧೀಜಿಯವರಿಗೆ ಈ ಘಟನೆ ನಡೆಯಿತು. ಅದನ್ನ ನೆನಪು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನಾವು ಹೋಗಿದ್ವಿ ಅಲ್ಲಿ ದಕ್ಷಿಣ ಆಫ್ರಿಕಾಗೆ. ಸೊ ಆ ರೀತಿಯಾದಂತಹ ಒಂದು ಅವಮಾನ ಆಗುತ್ತೆ. ಆಮೇಲೆ ಮತ್ತೆ ಗಾಂಧೀಜಿ ಅಲ್ಲಿ ಎಲ್ಲ ಭಾರತೀಯ ವಲಸೆಗಾರರು ಇರ್ತಾರಲ್ಲ, ಅವನ್ನೆಲ್ಲಾನು ಒಗ್ಗಟ್ಟು ಮಾಡಿ ಒಂದು ಸಂಘಟನೆಯನ್ನ ಮಾಡ್ತಾರೆ. ಗಾಂಧೀಜಿ ಮೊದಲು ಯಾವ್ದು ವಕೀಲಿಗೆ ಹೋಗಿರ್ತಾರಲ್ಲ, ವಕೀಲಿ ಮುಗಿಸಿ ವಾಪಸ್ ಬರ್ತಾರೆ. ಆದ್ರೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲಿನ ಜನ ಬಿಡೋದಿಲ್ಲ. ಅವರು ನಮ್ಗೆ ಈ ರೀತಿಯ ಒಬ್ಬ ನಾಯಕ ಬೇಕು, ನಮ್ಮ ಭಾರತೀಯ ವಲಸೆಗಾರರ ಹಿತವನ್ನು ಕಾಪಾಡುವಂತ ನಾಯಕರು ಬೇಕು ಅಂತ ಮತ್ತೆ ಅವರನ್ನ ವಾಪಸ್ ಕಳಿಸ್ಕೊಳ್ತಾರೆ. ಆಮೇಲೆ ಮತ್ತೆ ಗಾಂಧೀಜಿ ಸುಮಾರು 14 ವರ್ಷ ಅವರು ವಕೀಲಿಕೆ ಮಾಡ್ತಾರೆ. ಸೊ 2ನೇ ಸರಿ ಅವರು ಹೋಗುವಾಗ ತಮ್ಮ ಜೊತೆಯಲ್ಲಿ ತಮ್ಮ ಕುಟುಂಬವನ್ನು ಕರ್ಕೊಂಡು ಹೋಗ್ತಾರೆ. ಕಸ್ತೂರ್ಬಾ ಗಾಂಧಿ ತಮ್ಮ ಮಕ್ಕಳನ್ನು ಎಲ್ಲರನ್ನ ಕರ್ಕೊಂಡು ಹೋಗಿ ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಸೊ ಅಲ್ಲಿ 1903ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ನಟಾಲ್ ಪ್ರಾಂತದಲ್ಲಿ ಸ್ವಲ್ಪ ಅವರು ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇರ್ತಾರೆ ಡರ್ಬಾನ್ ನಗರದಲ್ಲಿ. ಅಲ್ಲಿ ಈ ಬ್ರಿಟಿಷ್ ವಸಾಹತುಶಾಹಿನಲ್ಲಿ ಯಾರು ವಲಸೆಗಾರರು ಇರ್ತಾರೆ, ಅಲ್ಲಿ ತಮಿಳಿಯರು ಇರ್ತಾರೆ, ಮಲಯಾಳಿಗರು ಇರ್ತಾರೆ, ತೆಲುಗರು ಇರ್ತಾರೆ, ಮತ್ತೆ ಬೇರೆ ಬೇರೆ ದೇಶದ ಮಲಯ, ಬರ್ಮಾ, ಈ ತರದೆಲ್ಲ, ಅದು ಡಚ್ ಕಾಲೋನಿ, ಫ್ರೆಂಚ್ ಕಾಲೋನಿ, ಮತ್ತೆ ಬ್ರಿಟಿಷ್ ಕಾಲೋನಿ ಇರ್ತಾರಲ್ಲ, ಅವರು ತಮ್ಮ ಕಾಲೋನಿಗಳಿದ್ದಂತ ಕಪ್ಪು ಜನರನ್ನ ಕರ್ಕೊಂಡೋಗಿ ಅಲ್ಲಿ ಕೂಲಿಗೆ ಇಟ್ಕೊಂಡಿರ್ತಾರೆ. ಅವರೆಲ್ಲ ಇರ್ತಾರೆ. ಅವರೆಲ್ಲರ ಹಿತವನ್ನ ಕಾಪಾಡಲಿಕ್ಕೆ ನಮ್ಗೆ ಒಬ್ಬ ನಾಯಕನ ಅವಶ್ಯಕತೆ ಇದೆ ಅಂತ ಹೇಳಿ
ಮಹಾತ್ಮ ಗಾಂಧಿಯವರನ್ನ ಅವರು ಒತ್ತಾಯಪೂರ್ವಕವಾಗಿ ಮತ್ತೆ ಅಲ್ಲಿ ದಕ್ಷಿಣ ಆಫ್ರಿಕಾಗೆ ಕರೆಸ್ಕೊಳ್ತಾರೆ. ಸೊ ಆವಾಗ ಒಬ್ರು ಇಂಡಿಯನ್ ಒಪಿನಿಯನ್ ಅನ್ನುವಂತ ಒಂದು ಪತ್ರಿಕೆನ ನಾವು ಮಾಡೋಣ. ಯಾಕಂದ್ರೆ ನಮ್ಮ ಇಂಡಿಯಾದ ಒಂದು ಒಪಿನಿಯನ್ ಬರೀ ಚೆದರು ಹೋಗುತ್ತೆ. ಅದಕ್ಕೆ ಒಂದು ರೂಪ ಕೊಡ್ಬೇಕಾದ್ರೆ ಒಂದು ಪತ್ರಿಕೆ ಬೇಕಾಗಿತ್ತು. ಪತ್ರಿಕೆ ಬಹಳ ಮುಖ್ಯ. ಒಂದು ಇಂಡಿಯನ್ ಒಪಿನಿಯನ್ ಅನ್ನುವಂಥ ಒಂದು ಪತ್ರಿಕೆ ಮಾಡೋಣ ಅಂತ ಒಬ್ರು ಮದನ್ ಜೀತನ್ ಅವರು ಒಂದು ಪ್ರಸ್ತಾವನೆಯನ್ನು ಗಾಂಧೀಜಿಯವರಿಗೆ ಹೇಳ್ತಾರೆ. ಅಷ್ಟೊತ್ತಾಗಲೇ ಗಾಂಧೀಜಿಯವರಿಗೆ ಒಂದು ಪತ್ರಿಕೆ ಶಕ್ತಿ ಏನು ಅಂತ ಗೊತ್ತಿರುತ್ತೆ. ಗಾಂಧೀಜಿಯವರು ತಮ್ಮ ದಕ್ಷಿಣ ಆಫ್ರಿಕಾದಲ್ಲಿ ಅವ್ರಿಗೇನಾದ್ರು ಅನ್ಯಾಯ ಆದರೆ ಅದನ್ನ ಲೆಟರ್ಸ್ ಟು ದಿ ವಾಚಕರವಾಣಿ ಅಂತಲ್ಲ, ಅಲ್ಲಿಗೆ ಪತ್ರ ಬರೆಯೋದು, ಮತ್ತೆ ಆಫೀಸರ್ಸ್ಗಳಿಗೆ ಒಂದು ಮೆಮೊರಾಂಡಮ್ ಕೊಡೋದು, ಇದೆಲ್ಲ ಮಾಡ್ತಾ 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 ಅವ್ರಿಗೆ ಯಶಸ್ಸು ಸಿಕ್ಕಿರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಬ್ರಿಟಿಷಲ್ಲಿ ಒಂದು ಒಳ್ಳೆಯ ಗುಣ ಏನಂತಂದ್ರೆ ಅವ್ರಿಗೆ ಯಾರಾದ್ರೂ ಒಂದು ದೂರು ಕೊಟ್ಟಾಗ ಆ ದೂರಿನ ಸತ್ಯ ಇದೆ ಅಂತ ಅಂದಾಗ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಮಹಾತ್ಮ ಗಾಂಧಿ ಅವರು ಲೆಟರ್ಸ್ ಬರೆದಿರ್ಬೋದು ಅಥವಾ ಅವ್ರು ಮೆಮೊರಾಂಡಮ್ ಕೊಟ್ಟೋದಕ್ಕೆ ಎಲ್ಲ ಒಂದು ಪಾಸಿಟಿವ್ ಆಗಿ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಗಾಂಧೀಜಿಗೆ ಪತ್ರಿಕೋದ್ಯಮ ಅನ್ನೋದು ಬಹಳ ಮುಖ್ಯ. ಯಾವುದೇ ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ಅಂದ್ಬಿಟ್ಟು ತಕ್ಷಣ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಪತ್ರಿಕೆಯನ್ನ ಶುರು ಮಾಡಿ ನಾನು ನಿಮ್ಮ ಜೊತೆಲಿರ್ತೀನಿ ಅಂತ ಹೇಳಿ ಶುರು ಮಾಡ್ತಾರೆ. ಅದಕ್ಕೆ ಒಬ್ರು ಶುಕ್ಲಾನ್ ಅಂತ ಅವರು ನಾಮಕಾವಸ್ಥೆಗೆ ಒಬ್ಬರು ಎಡಿಟರ್ ಇರ್ತಾರೆ, ಅವರು ಭಾರತೀಯರು. ಆದ್ರೆ ಪೂರ್ತಿ ಜವಾಬ್ದಾರಿ ಮಹಾತ್ಮ ಗಾಂಧೀಜಿ ಅವರು ಪತ್ರಿಕೆಯನ್ನ ಪ್ರಿಂಟ್ ಮಾಡೋದ್ರಿಂದ ಹಿಡಿದು ಅದನ್ನ ವಿತರಣೆ ಮಾಡೋದು, ಅದಕ್ಕೆ ಲೇಖನಗಳು ಬರೆಯೋದು, ಈ ತರದವೆಲ್ಲ ಮಾಡ್ತಾ ಇರ್ತಾರೆ. ಆಗಷ್ಟೇ ಒಂದು ಹೋರಾಟ ಶುರುವಾಗಿರುತ್ತೆ. ಅವರೆಲ್ಲ ನಮ್ಮ ಭಾರತೀಯ ವಲಸಿಗರಿಗೆ ಒಂದು ಉತ್ಸಾಹ ಇರುತ್ತೆ. ಅವರೆಲ್ಲ ಸೇರ್ಕೊಳ್ತಾರೆ. ನಮ್ಮಲ್ಲಿ ತಮಿಳು ಜನ ಇದ್ದಾರೆ, ಮತ್ತೆ ಗುಜರಾತಿ ಇದ್ದಾರೆ, ಹಿಂದಿ ಜನಗಳಿದ್ದಾರೆ. ಇವರೆಲ್ಲರಿಗೂ ಸೇರಿಸಿ ಒಂದು 4 ಭಾಷೆಯಲ್ಲಿ ನಾವು ಪತ್ರಿಕೆಯನ್ನ ಮಾಡೋಣ ಅಂತ ಅಂದ್ಬಿಟ್ಟು ಗುಜರಾತಿ, ತಮಿಳು, ಮತ್ತೆ ಹಿಂದಿ, ಇಂಗ್ಲಿಷ್ ಈ 4 ಭಾಷೆಯಲ್ಲಿ ಪತ್ರಿಕೆಯನ್ನ ಶುರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಯಾಕೆ ಅವರು ಉತ್ಸಾಹದಲ್ಲಿದ್ದಾರೆ, ಇವರು ಯಾಕೆ ನಾವು ತಣ್ಣೀರು ಹಚ್ಚೋದು, ಆಯ್ತು ಮಾಡೋಣ 4 ಭಾಷೆಯಲ್ಲಿ ಅಂತ ಶುರು ಮಾಡ್ತಾರೆ. 4 ಭಾಷೆ. ಆದ್ರೆ ದಿನ ಕಳೆದ ಹಾಗೆ ಈ ತಮಿಳಿನಲ್ಲಿ ಲೇಖನ ಬರೆಯೋರು ಇರೋದಿಲ್ಲ, ಮತ್ತೆ ಹಿಂದಿನಲ್ಲಿ ಕೂಡ ಲೇಖನ ಬರೆಯೋರು ಇರೋದಿಲ್ಲ, ಮತ್ತೆ ಅದಕ್ಕೆ ಓದುಗರು ಜಾಸ್ತಿ ಇರೋದಿಲ್ಲ. ಹಂಗಾಗಿ ಅದು ಸ್ವಲ್ಪ ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಆವಾಗ ಗಾಂಧೀಜಿ ಅದನ್ನ ಪತ್ರಿಕೆ ನಿಲ್ಲಿಸ್ತಾರೆ. ಗಾಂಧೀಜಿ ಅದನ್ನ ನಿಲ್ಲಿಸೋದು ಕೂಡ ಹೇಳ್ತಾರೆ ನೋಡಿ. ತಮ್ಮ ಉದ್ದೇಶ ಸಾಧನೆಯಲ್ಲಿ ಪತ್ರಿಕೆ ವಿಫಲವಾಗಿರುವುದನ್ನು ಗಾಂಧೀಜಿ ಆರಂಭದ ವಾರಗಳಲ್ಲಿ ಗಮನಿಸುತ್ತಾರೆ. ಉದ್ದೇಶ ಸಾಧನೆಯಾಗದೆ ಯಾವುದೇ ಕೆಲಸವನ್ನು ಮುಂದುವರಿಸುವುದು ವಂಚನೆಯಾಗುತ್ತದೆ ಎನ್ನುವುದನ್ನು ಅರಿತು ಗಾಂಧಿ ತಮಿಳು ಮತ್ತು ಹಿಂದಿ ಭಾಷೆಯ ಪತ್ರಿಕಾ ಆವೃತ್ತಿಗಳ ಪ್ರಕಟಣೆಯನ್ನು ನಿಲ್ಲಿಸುತ್ತಾರೆ. ಆದ್ರೆ ಸಾಮಾನ್ಯ ಜನಗಳು ನಾವೇನಂತಾರೆ, ತಮಿಳಿನವ್ರಿಗೆ ಬೇಜಾರಾಗಿದೆ, ಹಿಂದಿಯವ್ರಿಗೆ ಬೇಜಾರಾಗಿದೆ, ಇವಾಗ ಕಷ್ಟಪಟ್ಟು ನಡೆಸ್ಕೊಂಡವನ್ನ. ಆದರೆ ಗಾಂಧೀಜಿಯವ್ರಿಗೆ ಇರುತ್ತೆ, ನಮ್ಮ ಉದ್ದೇಶ ವಿಫಲವಾಗುವಂತ ಕಾರ್ಯವನ್ನು ನಾವು ಮಾಡಬಾರ್ದು, ಅದು ವಂಚನೆ ಆಗುತ್ತೆ ಅನ್ನುವಂತ ಕಾರಣ. ಅದನ್ನ ಒಂದು ಯಾವುದೇ ಒಂದು ಗಾಂಧೀಜಿ ನಿರ್ಧಾರ ತಗೊಂಡು ಅದಕ್ಕೊಂದು ಸೈದ್ಧಾಂತಿಕ ಹಿನ್ನೆಲೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಆ 2 ಪತ್ರಿಕೆ ನಿಲ್ಲಿಸ್ತಾರೆ. ಮತ್ತೆ ಗುಜರಾತಿ ಮತ್ತು ಇಂಗ್ಲಿಷ್ ಆವೃತ್ತಿಗಳು ಮುಂದುವರಿತಾ ಇರ್ತಾರೆ. ಆಮೇಲೆ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಶುರು ಮಾಡಿದ್ರೆ ಗಾಂಧೀಜಿ ಒಂದು ನಿರ್ಧಾರ ಮಾಡಿದ್ದಾರೆ, ನಾನು ಯಾವುದೇ ರೀತಿಯ ಪತ್ರಿಕೆಗೆ ಜಾಹೀರಾತು ತೆಗೆದುಕೊಳ್ಳೋದಿಲ್ಲ ಅಂತ. ಒಂದು ರೀತಿ ಜಾಹೀರಾತು ತೆಗೆದ ತಕ್ಷಣನೇ ನಾವು ಅವರ ಏನು ಮುಲಾಜ, ಬಹುಶಃ ಇವತ್ತಿನ ಪತ್ರಿಕೆಗಳನ್ನ ನೋಡಿ, ಇವತ್ತು ನಮ್ಮ ಪತ್ರಿಕಾ ನೀತಿನಲ್ಲಿ ಏನಿದೆ ಅಂತಂದ್ರೆ 60 ಭಾಗ ಸುದ್ದಿ ಇರಬೇಕು, 40 ಭಾಗ ಜಾಹೀರಾತು ಇರಬೇಕು. ಇವತ್ತಿನ ಪತ್ರಿಕೆಗಳ ತೆಗೆದು 40 ಭಾಗ ಅಲ್ಲ, ಒಂದು 30 ಭಾಗ ಸುದ್ದಿ ಇರೋದಿಲ್ಲ. ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದಾಗ ಮುಖಪುಟದ ಜಾಹೀರಾತು ಸಾಧ್ಯನೇ ಇರ್ತಿರ್ಲಿಲ್ಲ. ಯಾವುದೋ ಒಂದು ಸಣ್ಣ ಪುಟ ಕಾಲು ಪುಟ ಜಾಹೀರಾತು, ಒಂದು ಇಷ್ಟು ಕಾಲ ಅಂತ. ಇವತ್ತು ನೋಡಿ ಮುಖಪುಟನೇ ಜಾಹೀರಾತಿಂದ ಶುರು ಆಗುತ್ತೆ. ಅಂದ್ರೆ ಇಷ್ಟೊಂದು ಆದಾಯವನ್ನು ಕೊಡುವಂತ ಒಂದು ಉದ್ಯಮಗಳು ಇರುವಾಗ ಆ ಪತ್ರಿಕೆಯವರಿಗೆ ಹೇಗೆ ಅವರ ಹಿತವನ್ನ ಬಿಟ್ಟು ಓದುಗರ ಹಿತವನ್ನ ಕಾಪಾಡ್ಕೊಳ್ತಾರೆ ನೋಡಿ. ಗಾಂಧೀಜಿ ಆ ಕಾಲದಲ್ಲಿ ಸುಮಾರು 100 ವರ್ಷಗಳ ಹಿಂದೆನೆ ನಾವು ಪತ್ರಿಕೆಯನ್ನ ಶುರು ಮಾಡೋದು ಜನಗಳ ಹಿತಕ್ಕೆ, ಗ್ರಾಹಕರ ಹಿತಕ್ಕೋಸ್ಕರ. ನಾವು ಗ್ರಾಹಕರ ಹಿತವನ್ನು ಬಲಿ ಕೊಟ್ರೆ ನಾವು ಪತ್ರಿಕೆಯನ್ನು ನಡೆಸಕ್ಕಾಗೋದಿಲ್ಲ ಅಂತ ಅವರು ಯಾವುದೇ ಪತ್ರಿಕೆಗಳಿಗೆ ಜಾಹೀರಾತುಗಳಿಲ್ಲ. ಅವರು ಭಾರತದಲ್ಲಿ ಮಾಡುವಂತ 4 ಪತ್ರಿಕೆಗಳಿಗೂ ಕೂಡ 3 ಪತ್ರಿಕೆಗಳಿಗೂ ಕೂಡ ಜಾಹೀರಾತುಗಳಿಲ್ಲ. ಇದು ಇವತ್ತಿನ ಪತ್ರಿಕೋದ್ಯಮದವರು ಇದನ್ನೆಲ್ಲ ಗಮನಿಸಬೇಕು. ಸೊ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಬಹಳ ಕಷ್ಟದಲ್ಲಿ ನಡೀತಾ ಇರುತ್ತೆ. ಮತ್ತೆ ಗಾಂಧೀಜಿಯವರೇ ಕಷ್ಟಪಟ್ಟು ಅವರ ಸಂಬಳದಲ್ಲಿ ಅಥವಾ ಅವರ ಸಂಪಾದನೆಯಲ್ಲಿ ಹಾಕೊಂಡು ಪತ್ರಿಕೆ ನಡೆಸ್ತಾರೆ. ಅವರು ಒಂದು ಅದಮ್ಯವಾದ ವಿಶ್ವಾಸ ಇರುತ್ತೆ, ನಾನು ಇವತ್ತು ಪತ್ರಿಕೆಗೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಪತ್ರಿಕೆನ ನಿಲ್ಲಿಸ್ಬಿಡ್ಬೋದು. ಅವ್ರ ಮೇಲೆ ಹತ್ತಿರ ಒತ್ತಡ ಇದೆ. ಆದ್ರೆ ಆ ಪತ್ರಿಕೆ ನಮ್ಮ ಹೋರಾಟಕ್ಕೆ ಎಷ್ಟು ಒಂದು ಬೆಂಬಲವನ್ನು ಕೊಡ್ತಾ ಇದೆ ಅನ್ನುವಂತ ಒಂದು ನಂಬಿಕೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಅವರು ಸ್ವಂತ ಹಣವನ್ನು ಹಾಕಿಕೊಂಡು ಪತ್ರಿಕೆನ ಮಾಡ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ದಕ್ಷಿಣ ಆಫ್ರಿಕಾದ ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಹೊರತರುವಲ್ಲಿ ಗಾಂಧಿ ಪಟ್ಟಿರುವ ಪ್ರಯಾಸ ಮತ್ತು ಸಾಹಸಗಳದ್ದೇ ಒಂದು ಕಥೆಯಾಗುತ್ತದೆ. ಅವರು ಫಸ್ಟ್ ಪತ್ರಿಕೆ ಡರ್ಬಾನ್ ನಗರದಲ್ಲಿ ಪ್ರಿಂಟ್ ಆಗ್ತಾ ಇತ್ತು. ಒಂದು ನಗರ ಅಂತಂದ್ರೆ ಅದಕ್ಕೆ ಆದಂತ ಖರ್ಚು ವೆಚ್ಚಗಳಿರ್ತವೆ. ಒಂದು ಮನೆ
ಒಂದು ಪತ್ರಿಕಾಲಯ ಅಂತ ಅದಕ್ಕೊಂದು ಬಾಡಿಗೆ ಇರುತ್ತೆ, ಮತ್ತೆ ಅಲ್ಲಿ ಎಲ್ಲ ಬೇರೆ ಬೇರೆ ಅಂತ ವೆಚ್ಚಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವರು ನಾವು ಪತ್ರಿಕೆಯನ್ನ ದರ್ಬಾರ್ ನಗರದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋಣ, ನಮಗೆ ಎಲ್ಲಿ ಅನುಕೂಲ ಆಗುತ್ತೆ, ಎಲ್ಲಿ ಕಡಿಮೆ ವೆಚ್ಚದಲ್ಲಿ ಪತ್ರಿಕೆಯನ್ನು ಮುದ್ರಣ ಮಾಡಬಹುದು ಅನ್ನುವಂತ ಒಂದು ಮುಂದಾಲೋಚನೆಯಿಂದ ದರ್ಬಾರ್ ನಗರದಿಂದ ಒಂದು 15-20 ಕಿಲೋಮೀಟರ್, ಅದು ಕೂಡ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ. ಗಾಂಧೀಜಿ ಯಾವುದೇ ಕೆಲಸ ಮಾಡಿ ಎಷ್ಟು ಮುಂದಾಲೋಚನೆಯಿಂದ ಪ್ಲಾನ್ ಆಗಿ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಪ್ಲಾನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಯೋಜನೆಯನ್ನ ಒಂದು ರೂಟಿ ಮಾಡ್ಕೋಬೇಕು. ಬಹುತೇಕ ಜನ ಇಂಜಿನಿಯರ್ಗಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಆ ರೀತಿಯ ಯೋಜನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಖರ್ಚು ವೆಚ್ಚ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ನಾವು ನಗರವನ್ನು ಬಿಟ್ಟು ಹೋಗ್ಬೇಕು. ನಗರವನ್ನು ಬಿಟ್ಟು ದೂರನೂ ಹೋಗಬಾರದು. ಆ ನಗರಕ್ಕೆ ಒಂದು ಸಂಪರ್ಕ ಸೇತುವೆ ಸುಲಭವಾಗಿರ್ಬೇಕು. ಅದಕ್ಕೆ ಒಂದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇನೆ ಅವರು ಫಿನಿಕ್ಸ್ ಅನ್ನುವಂಥ ಜಾಗದಲ್ಲಿ ಒಂದು 20 ಎಕರೆ ಜಮೀನು ತಗೊಂಡು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ನ ಶುರು ಮಾಡ್ತಾರೆ. ಸೊ ಈಗ ಹೋದಾಗ ಅಲ್ಲಿ ಇನ್ನೂ ಕರೆಂಟ್ ಎಲ್ಲ ಇರಲ್ಲ. ಫಿನಿಕ್ಸ್ ಆಶ್ರಮದಲ್ಲಿ ಸಬರ್ಬನ್ ಪ್ಲೇಸ್. ಅದಕ್ಕೋಸ್ಕರ ಪ್ರಿಂಟಿಂಗ್ ಮಾಡ್ಬೇಕಂದ್ರೆ ಕರೆಂಟ್ ಬಹಳ ಎಸೆನ್ಷಿಯಲ್. ಅದಕ್ಕೋಸ್ಕರ ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಒಂದು ಪೆಟ್ರೋಲ್ ಇಂಜಿನ್ ಇರುವಂತಹ ಒಂದು ಪ್ರಿಂಟಿಂಗ್ ಮಿಷಿನ್ ಅನ್ನ ಹಾಕ್ತಾರೆ. ಎಷ್ಟು ಮುಂದಾಲೋಚನೆ ಮಾಡ್ತಾರೆ ನೋಡಿ. ಸೊ ಮೊದಲನೇ ಮುದ್ರಣ ಫಸ್ಟ್ ಫಿನಿಕ್ಸ್ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಮೊದಲನೇ ಸಂಚಿಕೆ ಮುದ್ರಣ ಆಗ್ಬೇಕು. ಅದು ಹಿಂದಿನ ದಿವಸ ಎಲ್ಲ ಅಚ್ಚುಮೊಳೆಗಳೆಲ್ಲ ಜೋಡಿಸೋದಿಲ್ಲ, ಎಲ್ಲ ರೆಡಿ ಮಾಡಿ ಪ್ರಿಂಟಿಂಗ್ ಮಿಷಿನ್ಗೆ ಹಾಕಿ ಸ್ವಿಚ್ ಹಾಕ್ತಾರೆ. ಮಿಷಿನ್ ಸ್ಟಾರ್ಟ್ ಆಗೋದಿಲ್ಲ. ಎಷ್ಟೆಷ್ಟೋ ಪ್ರಯತ್ನ ಪಡ್ತಾರೆ, ಆಗದೇ ಇಲ್ಲ. ಏನೇನೋ ಪ್ರಯತ್ನ ಪಡ್ತಾರೆ. ಅವರೇನು ಮೂಲತಃ ಟೆಕ್ನಿಷಿಯನ್ ಅಲ್ಲ, ಅವರ ತಿಳುವಳಿಕೆನಲ್ಲಿ ಮಾಡ್ತಾರೆ, ಆಗದೇ ಇಲ್ಲ. ಸೊ ಈ ಬೇರೆಯವರಾಗಿ ಇದೇನ್ ಮಾಡ್ತಾ ಇದ್ರು, ಆಗೋದಿಲ್ಲಪ್ಪ ಇನ್ನೊಂದ್ಸಲ ಮಾಡೋಣ, ಕರೆಂಟ್ ಗಿರೆಂಟ್ ಬಂದ್ಮೇಲೆ ಅಥವಾ ಮಾರನೇ ದಿವಸ ಎಲ್ಲ ಟೆಕ್ನಿಷಿಯನ್ ಬಂದ್ಮೇಲೆ ಮಾಡೋಣ. ಆದ್ರೆ ಮಹಾತ್ಮ ಗಾಂಧಿ ಅದು ಮಾಡ್ತಿಲ್ಲ. ಅಲ್ಲಿ ಫಿನಿಕ್ಸ್ ಆಶ್ರಮ ಕಟ್ಟಲಿಕ್ಕೆ ಬಡಗಿಗಳು ಬಂದಿರ್ತಾರೆ, ಕಾರ್ಪೆಂಟರ್ಸ್ ಅವರೆಲ್ಲ. ಅದರಲ್ಲಿ ಯಾರು ಸ್ವಲ್ಪ ದೃಢಕಾಯರಾಗಿರ್ತಾರೆ, ಒಂದು 3-4 ಜನ ಆಯ್ಕೆ ಮಾಡ್ತಾರೆ. ಅದು ತಿರುಗಿಸ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಇರುತ್ತೆ. ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೈನಲ್ಲಿ ತಿರುಗಿಸಿ ಕೂಡ ಮಾಡಬಹುದಂತ ಮೆಕ್ಯಾನಿಸಮ್ ಇರುತ್ತೆ. ಸೊ 3-4 ಜನ ಅವರು ಸೇರಿಸ್ಕೊಂಡು ಆ ಪತ್ರಿಕೆಯನ್ನ ಪ್ರಿಂಟ್ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಇಂಡಿಯನ್ ಒಪಿನಿಯನ್ ಫಸ್ಟ್ ಸಂಚಿಕೆ ಅಂದ್ರೆ ಈಗಾಗಲೇ ಪ್ರಕಟ ಆಗ್ತಾ ಇರುತ್ತೆ. ಆದ್ರೆ ಫಿನಿಕ್ಸ್ ಆಶ್ರಮದಿಂದ ಮುದ್ರಣವಾಗುವಂತ ಫಸ್ಟ್ ಸಂಚಿಕೆ ಯಶಸ್ವಿಯಾಗಿ ಪ್ರಿಂಟ್ ಆಗಿದೆ. ಸೊ ಈ ರೀತಿಯ ಯಾವುದೇ ಅಡ್ವರ್ಸ್ ಎಫೆಕ್ಟ್ ಇದ್ದಾಗಲೂ ಕೂಡ ಅವರು ಧೃತಿ ಕೇಳ್ತಾ ಇರಲ್ಲ. ಮಹಾತ್ಮ ಗಾಂಧೀಜಿ ನಾನು ಏನ್ ಮಾಡ್ಬೇಕು ಅಂತಿದ್ರೆ ಅದನ್ನ ಮಾಡಿಯೇ ಇರ್ತಾ ಇದ್ರು. ಇವೆಲ್ಲ ಒಬ್ಬ ಮಹಾನ್ ನಾಯಕನಲ್ಲಿರುವಂತಹ ಮುಖ್ಯವಾದ ಗುಣಗಳು. ಸೊ ಮಾರನೇ ದಿವಸ ಅದಾಗ್ತದೆ. ಆಮೇಲೆ ಮಾರನೇ ದಿವಸ ಸುಮ್ಮನೆ ಪ್ರಿಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾರನೇ ದಿವಸ ಬೆಳಗ್ಗೆ ಇದೆಲ್ಲ ಮುಗಿದೋದ್ಮೇಲೆ ಅದು ಆಟೋಮೆಟಿಕ್ ಆಗಿ ಚಾಲು ಹೋಗುತ್ತೆ. ಆವಾಗ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಕಥೆಯಲ್ಲಿ ಒಂದು ತಮಾಷೆಯಾಗಿ ಮಾತಾಡ್ತಾ ಇದ್ದಾರೆ. ಗಾಂಧೀಜಿ ಏನು ಬಹಳ ಯಾವಾಗಲೂ ಸೀರಿಯಸ್ ಆಗಿರಲಿಲ್ಲ. ಸರೋಜಿನಿ ನಾಯ್ಡು ಮತ್ತೆ ಮಹಾತ್ಮ ಗಾಂಧೀಜಿಯವರ ನಡುವೆ ಒಂದು ರೀತಿಯ ಲಘು ಸಂಬಂಧ ಇತ್ತು. ಅಂದ್ರೆ ಬಹಳ ತಮಾಷೆಯಾಗಿ ನೆಗೆಚಾಟಿಕೆಲ್ಲ ಮಾಡಿದ್ರು. ಆತ್ಮಕಥೆಯಲ್ಲಿ ಕೂಡ ಬರ್ತಿದ್ದಾರೆ ನೋಡಿ. ಬಹುಶಃ ಯಂತ್ರಕ್ಕೆ ಏನೋ ಬೇಸರವಾಗಿ ಚಾಲು ಆಗಿಲ್ಲದೆ ಇರಬಹುದು, ಅಥವಾ ಅದಕ್ಕೂ ವಿಶ್ರಾಂತಿ ಅಗತ್ಯವಿತ್ತೇನೋ ಎಂದು ನೆಗೆಚಾಟಿಕೆ ಮಾತುಗಳನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ಲಘು ಬರವಣಿಗೆ ಶೈಲಿಯಲ್ಲಿ